ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಗುರುವಾರ 2ನೇ ತಾರೀಕು ನಮಗೆ ಚೈತ್ರ ಪೌರ್ಣಮಿ ಬಂದಿದೆ. ಪೌರ್ಣಮಿ ಅನ್ನುವಂಥದ್ದು ಪ್ರಕಾಶಮಾನವಾಗಿರುತ್ತೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಚಂದ್ರನು ಬಂದು ಮನಸ್ಸಿನ ಕಾರಕ. ನಮ್ಮ ಮನಸ್ಸಿನ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಬೀರುವಂಥದ್ದು, ನಮ್ಮನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಶಕ್ತಿ ಪೌರ್ಣಮಿಯ ದಿನಗಳಲ್ಲಿ ಚಂದ್ರನಿಗೆ ಸಾಕಷ್ಟು ಇರೋದ್ರಿಂದ ಈ ದಿನಗಳಲ್ಲಿ ನೀವು ಬೇಕಾದರೆ ಅಬ್ಸರ್ವ್ ಮಾಡಬಹುದು. ಸಾಕಷ್ಟು ಜನರ ಮನಸ್ಥಿತಿ ತುಂಬಾ ಹಾಳಾಗಿರುತ್ತೆ, ಚೆನ್ನಾಗಿರೋದಿಲ್ಲ. ಏನೋ ಒಂದು ನಮಗೆ ತುಂಬ ಕೆಟ್ಟದ್ದೇ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ, ಈ ಕಷ್ಟಗಳಿಂದ ನಮಗೆ ಹೊರಗೆ ಬರೋದಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು, ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂಥವರು, ತಪ್ಪದೆ ಯಾರ ಕಷ್ಟಕ್ಕೆ ಗುರಿಯಾಗಿರ್ತಾರೋ ಅಂಥವರು ಪೌರ್ಣಮಿಯ ಈ ಒಂದು 2 ದಿನ ಹಿಂದೆ 2 ದಿನ ಮುಂದೆ ಅನ್ನುವಂಥದ್ದು ಇರುತ್ತೆ ನೋಡಿ. ಈ ದಿನಗಳು ಬಹಳ ಶಕ್ತಿ ಇರುತ್ತೆ. ಪ್ರಕೃತಿಯಲ್ಲಿ ನೆನಪಿಟ್ಕೊಳ್ಳಿ, ನಾವು ಯಾವುದೇ ರೀತಿಯಾದಂಥ ದುಡ್ಡನ್ನು ಖರ್ಚು ಮಾಡಬೇಕು, ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಏನೂ ಇಲ್ಲ ಸ್ನೇಹಿತರೆ. ನಂಬಿಕೆ ಇಟ್ಕೊಳ್ಬೇಕು, ಶ್ರದ್ಧಾ ಭಕ್ತಿ ಇಟ್ಕೊಳ್ಬೇಕು ಅಷ್ಟೇ. ರಾತ್ರಿ ನೀವು ಏನು ಮಾಡಬೇಕು ಅಂದರೆ, ಪೌರ್ಣಮಿಯ ದಿನ ನಮಗೆ ಪ್ರಕಾಶಮಾನವಾಗಿ ಇರುತ್ತೆ. ಅಂದರೆ ಚಂದ್ರನು ತುಂಬ ಚೆನ್ನಾಗಿ ನಾವು ಆ ದಿನ ನೋಡಬಹುದು. ನೋಡುತ್ತಾ ಓಂ ಚಂದ್ರದೇವಾಯ ನಮಃ ಅಂತ ನಿಮ್ಗೆ ಎಷ್ಟು ಸಾರಿ ಸಾಧ್ಯ ಆಗುತ್ತೋ 108 ಬಾರಿ ಅನ್ನುವಂಥದ್ದು ತುಂಬ ಶಕ್ತಿಯಿಂದ ಕೂಡಿರುತ್ತೆ. ಇದನ್ನು ಹೇಳ್ಕೊಳ್ಳಿ. ಆಕಾಶವನ್ನು ನೋಡುತ್ತಾ, ಚಂದ್ರನನ್ನು ನೋಡುತ್ತಾ. ಇದನ್ನು ಓದುವಂಥ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ ನೋಡಿ, ಅವರು ಹೇಳ್ಕೊಳ್ಬಹುದು, ಮಾಡಬಹುದು. ಮನೆಯಲ್ಲಿ ತುಂಬ ಒಬ್ಬಂಟಿಯಾಗಿ ಫೀಲ್ ಮಾಡ್ತಾ ಇರ್ತಾರೆ, ನಮಗೆ ಯಾರೂ ಇಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ, ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋರು ಯಾರೂ ಇಲ್ಲ ಅಂತಂದ್ಬಿಟ್ಟು ಒಂದು ರೀತಿಯಲ್ಲಿ ತುಂಬ ಲೋನ್ಲಿ ಫೀಲ್ ಆಗ್ತಾ ಇರ್ತಾರೆ ನೋಡಿ. ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅಂದರೆ ಆಕಾಶವನ್ನು ನೋಡ್ತಾ ಚಂದ್ರನನ್ನು ಕೇಳ್ಕೊಳ್ಳಿ. ಚಂದ್ರನು ಮನಸ್ಸಿನ ಕಾರಕ. ಯಾವಾಗಲೂ ಅಷ್ಟೇ, ನಮಗೆ ಒಳ್ಳೆಯದಾಗಬೇಕು, ಒಳ್ಳೆಯ ಆಲೋಚನೆಗಳೇ ಬರಬೇಕು ಅನ್ನುವಂಥವರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಇಷ್ಟು ಈಸಿಯಾಗಿರುತ್ತೆ ಗೊತ್ತಾ. ಯಾಕಂದರೆ ನಮ್ಮ ಜೀವನಕ್ಕೆ ಬುನಾದಿ ಅಂದ್ರೇ ನಮ್ಮ ಮನಸ್ಸು. ನಾವು ಮನಸ್ಸು ಯಾವ ರೀತಿ ಇಟ್ಕೊಂಡಿರ್ತೀವೋ ಆ ರೀತಿ ನಾವು ಇರ್ತೀವಿ ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೋಸ್ಕರ ಎಲ್ಲದಕ್ಕೂ ಕೂಡ ನಮ್ಮ ಮನಸ್ಸು, ನಾವು ಮಾಡುವಂಥ ಆಲೋಚನೆ, ನಾವು ಹೋಗುವಂಥ ದಿಕ್ಕು, ಇದೆಲ್ಲವೂ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ಉತ್ತಮವಾಗಿ ಇರಬೇಕು ಅನ್ನೋದಕ್ಕೆ ಚಂದ್ರದೇವನನ್ನು ಈ ಪೌರ್ಣಮಿಯ ದಿನಗಳಲ್ಲಿ ತಪ್ಪದೇ ನೆನೆಸ್ಕೊಳ್ಳಿ. ಕಾಲೇಜ್ಗೆ ಹೋಗುವಂಥ ಮಕ್ಕಳು ಕೂಡ ಯಾವುದೋ ಒಂದು ರೀತಿಯಲ್ಲಿ ಅವರು ಕೂಡ ಚೆನ್ನಾಗಿ ಓದಬೇಕು, ನಾವು ಕೂಡ ಸೊಸೈಟಿಯಲ್ಲಿ ಒಳ್ಳೆ ಹೆಸರು, ಗೌರವ, ಘನತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ನೋಡಿ. ಅಂತಹ ಮಕ್ಕಳಿಗೂ ಕೂಡ ತುಂಬ ಉತ್ತಮವಾದಂಥ ಉಜ್ವಲವಾದ ಜೀವನ ಅನ್ನುವಂಥದ್ದು ಸಿಗುತ್ತೆ. ಮನಸ್ಸು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಓದುವಂಥ ಮಕ್ಕಳಿಗೆ ಬೇರೆ ಕಡೆ ಏನಾದರೂ ಆಲೋಚನೆಗಳು ಬಂದುಬಿಟ್ರೆ ಅವ್ರಿಗೆ ಜೀವನನೇ ಒಂದು ರೀತಿಯಲ್ಲಿ ಹೋಗ್ಬಿಡುತ್ತೆ. ಅಂತಹವರು ಕೂಡ ಈ ದಿನ ಒಂದು ಲೋಟ ನೀರನ್ನು ಇಡಿ ಆ ಕಿರಣಗಳು ಬೀಳುವಂಥ ಜಾಗದಲ್ಲಿ ಅದನ್ನು ತಗೊಂಡು ಒಂದು 10-15 ನಿಮಿಷ, 1/2 ಅವರ್, 1 ಅವರ್ ಈ ರೀತಿ ಬಿಡಬಹುದು. ಬಿಟ್ಟು ತದನಂತರ ಅದನ್ನು ತಗೊಂಡು ಕುಡೀರಿ. ಆರೋಗ್ಯವಂತರಾಗಿರ್ತೀರ, ಮನಸ್ಸು ನಿಮ್ಮ ಕಡೆಯೇ ಇರುತ್ತೆ. ನೀವು ಯಾವ ರೀತಿ ಒಳ್ಳೆ ಆಲೋಚನೆ ಮಾಡ್ತೀರೋ ಅದಕ್ಕೆ ಸಪೋರ್ಟಿವ್ ಆಗಿ ಇರುತ್ತೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ನಮಗೆ ಯಾವುದೇ ಒಂದು ಶಕ್ತಿ ಅನ್ನುವಂಥದ್ದು ಅಬ್ಸರ್ವ್ ಮಾಡಿಕೊಳ್ಳುವಂಥದ್ದು, ತನ್ನಲ್ಲಿ ಅಡಗಿಸಿ ಇಟ್ಟಿಕೊಳ್ಳುವಂಥ ಯಾವುದಾದ್ರೂ ಒಂದು ಗಿಡ ಇದೆ ಅಂತ ಹೇಳಿದ್ರೆ ಎಕ್ಕದ ಗಿಡ. ಎಕ್ಕದ ಗಿಡಕ್ಕೆ ಅಪಾರವಾದಂಥ ಶಕ್ತಿ ಅನ್ನೋದಿದೆ. ಈಶ್ವರನ ಆಶೀರ್ವಾದ ಅನ್ನೋದು ಇದರ ಮೇಲೆ ಇರೋದ್ರಿಂದ, ಸೂರ್ಯ ಭಗವಾನನ ಕಿರಣಗಳು ಬೀಳೋದ್ರಿಂದ, ಹಾಗೆ ನಾವು ಗಣಪತಿಗೆ ಇಷ್ಟವಾಗುವಂಥದ್ದು ನೋಡಿ. ದೇವತೆಗಳಿಗೆ ಎಷ್ಟೆಲ್ಲ ಇದು ತುಂಬಾ ಹತ್ತಿರವಾಗಿರುವಂಥ ಗಿಡ ಅಂತ ಹೇಳಿದ್ರೆ, ಒಂದು ತಾಮ್ರದ ಚೊಂಬಿಂದ ನೀರನ್ನು ತಗೊಂಡೋಗಿ ಸ್ನಾನ ಮಾಡಿ, ಇದನ್ನು ಪೌರ್ಣಮಿಯ ದಿನ ಮಾಡ್ಕೊಳ್ಳಿ, ತಗೊಂಡೋಗಿ ಹಾಕ್ಬಿಟ್ಟು ಪ್ರಕೃತಿ ಮಾತೆ ನಿನ್ನನ್ನು ಕೇಳಿ ನಿನ್ನ ಆಶೀರ್ವಾದ ಪಡ್ಕೊಂಡು ತಗೊಂಡೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಒಂದು ಕಡೆ ನೀವು ಸ್ವಲ್ಪ ತೆಗೆದು ಬೇರನ್ನು
ಗಿಡವನ್ನು ಯಾವುದೇ ರೀತಿಯಲ್ಲೂ ಕೂಡ ನಾಶ ಮಾಡಬಾರ್ದು. ಒಂದು ಎಲೆಯನ್ನು ಮೊದಲು ತಗೊಂಡು ಆ ಬೇರನ್ನು ಸ್ವಲ್ಪ ತಗೊಂಡು ಬನ್ನಿ, ಕೇಳಿ ಪಡ್ಕೊಂಡು ಬರಬೇಕು. ಅದನ್ನು ತಗೊಂಡು ಬಂದು ನೀವು ಇದನ್ನು ರಾತ್ರಿ ಮಾಡಿಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಈ ಪೌರ್ಣಮಿಯ ದಿನಗಳಲ್ಲಿ ಮುಖ್ಯವಾಗಿ ನಿಮ್ಮ ಬಾಗಿಲ ಹತ್ರ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ನೋಡಿ, ಈ ರೀತಿ 5 ಮೊಗ್ಗಿರುವಂಥ ಲವಂಗಗಳನ್ನು ಚುಚ್ಚಿದ್ದೇ ಈ ಕಡೆ ಒಂದು ಆ ಕಡೆ ಒಂದು ಇಡೋದ್ರಿಂದ ಮನೆಯಲ್ಲಿರುವಂಥ ಸಂಸಾರದಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಅದು ನಾವು ಕಳಿಸಬಹುದು. ಕಷ್ಟಗಳನ್ನು, ಮುಖ್ಯವಾಗಿ ಅಲಕ್ಷ್ಮಿಯನ್ನು ದೂರ ಮಾಡಬಹುದು. ಅಲಕ್ಷ್ಮಿ ಇರುವ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರೋದಿಲ್ಲ. ನೆನಪಲ್ಲಿಟ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಎಷ್ಟೇ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಹೋಗ್ಲಾಡಿಸುತ್ತೆ ಅಂತ ಹೇಳ್ತೀನಿ. ಮತ್ತು ಇದನ್ನು ಮಾರನೆಯ ದಿನ ತೆಗೆದು ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಹಾಕ್ಬಿಟ್ಟು ಬನ್ನಿ. ಇಷ್ಟು ಮಾಡಿಕೊಂಡ್ರೆ ನಮಗೇನು, ನಾವು ದೊಡ್ಡ ಶ್ರೀಮಂತರಲ್ಲ ಸ್ನೇಹಿತರೆ. ನಮ್ಮ ತಕ್ಕ ಮಟ್ಟಿಗೆ ಉತ್ತಮವಾದಂಥ ಜೀವನ, ನಾವು ಅಂದುಕೊಂಡಿರುವ ಕೋರಿಕೆಗಳು, ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನುವಂಥದ್ದಾಗುತ್ತೆ. ಅಭಿವೃದ್ಧಿ ಅಂತ ಜಾಸ್ತಿ ಆದಾಗ ಆದಾಯದ ಮಾರ್ಗಗಳು ತೆರೆದುಕೊಂಡು ನಾವು ತುಂಬ ಕಡು ಬಡತನದಲ್ಲಿ ಇರುವಂಥವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಥಿತಿವಂತರಾಗ್ತಾರೆ, ಆರೋಗ್ಯವಂತರಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಇದನ್ನು ನೆನಪಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ಈ ರೀತಿಯ ದಿನಗಳಲ್ಲಿ ಮಾಡಿಕೊಂಡ್ರೆ ಕಡು ಬಡತನದಲ್ಲಿದ್ದರೂ ಕೂಡ ದೊಡ್ಡ ಶ್ರೀಮಂತರಾಗುವಂಥ ಯೋಗ ಕೂಡಿ ಬರುತ್ತೆ. ಇನ್ನು ಒಂದು ಎಲೆಯನ್ನು ತಗೊಂಡು ಬಂದಿರ್ತೀರ ಹಾಗೂ ಬೇರನ್ನು ತಗೊಂಡು ಬಂದಿರ್ತೀರ. ಇದನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಸ್ವಲ್ಪ ಅಕ್ಷತೆ ಇದರಲ್ಲಿ ಇಡಿ, ಅರಿಶಿಣ ಕುಂಕುಮ ಸ್ವಲ್ಪ ಹಾಕಿ, ಅಕ್ಷತೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಎಲ್ಲವನ್ನು ಕೂಡ ಅಕ್ಷಯ ಮಾಡುವಂಥದ್ದು. ಕೇಳಿಕೊಂಡು ಸುಖ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ಕೊಡು ತಾಯಿ. ನಮ್ಮ ಮನೆಯಲ್ಲಿ ಕಷ್ಟಗಳನ್ನು ಹೋಗಲಾಡಿಸಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡು. ಈ ದಿನ ನಿನ್ನನ್ನು ಕೇಳ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳಿ. ಈ ದಿನಕ್ಕೆ ಅಷ್ಟು ಶಕ್ತಿ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಸಾಂಬ್ರಾಣಿ ಧೂಪ ತೋರಿಸಿ ಆದಮೇಲೆ ನೀವು ಎಲ್ಲಿ ಒಡವೆಗಳನ್ನು ಜೋಪಾನ ಮಾಡ್ತೀರಿ ಆ ಜಾಗದಲ್ಲಿಟ್ಟರೆ ಪದೇ ಒಡವೆಗಳು ಗಿರ್ವಿ ಸೇರೋದಿಲ್ಲ, ಸಾಲಕ್ಕೆ ನಾವು ಗುರಿಯಾಗೋದಿಲ್ಲ, ದುಡ್ಡನ್ನು ಅನವಶ್ಯಕವಾಗಿ ನಾವು ಖರ್ಚನ್ನು ಮಾಡೋದಿಲ್ಲ. ತುಂಬ ಉತ್ತಮವಾಗಿರುತ್ತೆ. ಇದನ್ನು ಇಡಿ. ಮತ್ತು ಬರುವ ಪೌರ್ಣಮಿಯವರೆಗೂ ಕೂಡ ನಿಮ್ಮ ಬೀರ್ವನಲ್ಲೇ ಇಟ್ಕೊಂಡು ಇದನ್ನು ಬರುವಂಥ ಪೌರ್ಣಮಿಗೆ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ನಾವು ಇದನ್ನು ಹಾಕಬೇಕು. ಮತ್ತು ಹೊಸದಾಗಿ ಮಾಡಿಕೊಳ್ಬೇಕು. ಈ ಒಂದು ತಿಂಗಳು ಕೂಡ ತುಂಬ ಬದಲಾವಣೆಗಳು ಕಾಣಬಹುದು. ನಾವು ನಮ್ಮ ಮನೆಯಲ್ಲಿ ಆಶ್ಚರ್ಯದ ರೀತಿಯಲ್ಲಿ ಬೆಳವಣಿಗೆ ಅನ್ನುವಂಥದ್ದು, ಒಳ್ಳೆ ರೀತಿಯ ಬೆಳವಣಿಗೆ ಅನ್ನುವಂಥದ್ದಾಗುತ್ತೆ. ಸುಖ ಸಂತೋಷ ಅನ್ನೋದು ಯಥೇಚ್ಛವಾಗಿ ಭಗವಂತನು ಕೊಡ್ತಾನೆ. ಕೇಳ್ಕೊಳ್ಳಿ. ಒಳ್ಳೆಯದಾಗಲಿ ಕೂಡ ಎಲ್ರಿಗೂ.